ಶೃಂಗೇರಿ ಕ್ಷೇತ್ರದ ಮರುಮತ ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಾಗಿತ್ತು. ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಟಿ.ಡಿ. ರಾಜೇಗೌಡರು ಬಂದಿದ್ದರು. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿರುವಂಥದ್ದು. ಸುಪ್ರೀಂ ಕೋರ್ಟಲ್ಲಿ ಏನು ಜಯ ಸಿಕ್ಕಿರೋದು, ಈಗ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಏನೆಲ್ಲ ಪ್ರಶ್ನೆ ಆಗಿತ್ತು ಮತ್ತು ಏನೆಲ್ಲ ಸುಪ್ರೀಂ ಕೋರ್ಟಲ್ಲಿ ಏನು ಹೇಳ್ತಾ ಇದ್ದಾರೆ? ಸರ್, 213ರ ಚುನಾವಣೆಯಲ್ಲಿ ಎಲ್ಲ ಪಕ್ಷದ ಮತ ಎಣಿಕೆ ಏಜೆಂಟ್ ಸಮಕ್ಷಮದಲ್ಲಿ AROಗಳು ಸೆಂಟ್ರಲ್ ಅಬ್ಸರ್ವರ್ಸ್ ಸಮಕ್ಷಮದಲ್ಲಿ ಮತ ಎಣಿಕೆ ಆಗಿತ್ತು. ಅಲ್ಲಿ ನನಗೆ 201 ಮತಗಳ ಅಂತರದಿಂದ ಗೆದ್ದಂಥ ಘೋಷಣೆ ಆಯಿತು. ನಾವು ಸರ್ಟಿಫಿಕೇಟ್ ತಗೊಂಡು ನಾವೆಲ್ಲ ಹೋದ್ವಿ. ನಾವು ಅದಾದ ನಂತರ ಅವರದ್ದು ಚುನಾವಣೆಯ ತಕರಾರು ಅರ್ಜಿ ಹಾಕಿದರು. 279 ಪೋಸ್ಟಲ್ ಬ್ಯಾಲೆಟ್ಗಳನ್ನ ಓಪನ್ ಮಾಡಿಲ್ಲ, ಅಲ್ಲಿ ನನಗೆ ಅನ್ಯಾಯ ಆಗಿದೆ, ಲೋಪ ಆಗಿದೆ, ಅಲ್ಲಿ ನನ್ನ ಮತಗಳಿದ್ದಾವೆ ಅಂಥೇಳಿ ಕೋರ್ಟ್ ಮೆಟ್ಲೇರಿದ್ದು. ಅದು ಸುದೀರ್ಘವಾಗಿ 3 ವರ್ಷಗಳ ನಂತರ ಕೋರ್ಟು ಹಿಯರಿಂಗ್ ಮಾಡಿ ಅದರಲ್ಲಿ ಒಂದಷ್ಟು ಸುಳ್ಳು ಆರೋಪಗಳನ್ನು ಕೂಡ ಮಾಡಿದರು. ನಾವು ಯಾಕೆ ಅಲ್ಲಿ ನಾವು ಪ್ರಶ್ನೆ ಮಾಡೋದು, ಬರೀ ಚುನಾವಣೆ ಕೌಂಟಿಂಗ್ ನಾವು ಆವಾಗಲೇ ನಾವು ಅಪೀಲ್ ಮಾಡೋಕ್ಕೆ ಹೋಗ್ತಿರಲಿಲ್ಲ, ಕೌಂಟ್ ಆಗೋದು. ಅಲ್ಲೊಂದಷ್ಟು ಆರೋಪಗಳು ಮಾಡಿದ್ರು, ಸುಳ್ಳು ಆರೋಪಗಳು. ಅವುಗಳನ್ನ ಸಾಬೀತು ಮಾಡುವಂಥ ದೃಷ್ಟಿನಲ್ಲಿ 3 ವರ್ಷಗಳ ಕಾಲ ಅಲ್ಲಿ ಹಿಯರಿಂಗ್ ಆಯಿತು. ಅದಾದ ನಂತರ ಏನು ಹೈಕೋರ್ಟ್ನ ಆದೇಶ ಮಾಡಿತು, ಏನು 279 ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟ್ ಇದೆಯೋ ಆ ಪೋಸ್ಟಲ್ ಬ್ಯಾಲೆಟನ್ನು ಪುನರ್ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಏನಾದರೂ ಅಮೂಲಾಗ್ರಹ ಅಂದರೆ ಏನಾದರೂ ಡಿಫ್ರೆನ್ಸ್ ಇದ್ದರೆ, ವ್ಯತ್ಯಾಸಗಳಿದ್ದರೆ, ಅದರಲ್ಲಿ ವ್ಯಾಲಿಡ್ ವೋಟ್ಸ್ ಇದ್ದರೆ ಅದನ್ನು ಯಾರ್ಯಾರಿಗೆ ಬಂದಿದ್ದಾವೆ ಅವ್ರ ಬಂಡಲಿಗೆ ಸೇರಿಸಿ ಕೌಂಟ್ ಮಾಡಬೇಕು ಅಂತ ಹೇಳಿದರು. ಆ ಕೆಲಸ ಮಾಡಲಿಲ್ಲ ಅವರು. ಇಲ್ಲಿ 2 ಓಟ್ ನನಗೆ ಬಂದಿದೆ, ನಾನು ಆ ಲೆಕ್ಕದಲ್ಲಿ 203 ಓಟಲ್ಲಿ ಗೆಲ್ಲಬೇಕು, ಅದನ್ನು 50 ಓಟಲ್ಲಿ ಸೋಲೋದು ಅಂತ ಹೆಂಗೆ ಮಾಡಿದ್ದು? ಅಲ್ಲೇನೋ ವ್ಯತ್ಯಾಸಗಳಾಗಿದ್ದಾವೆ, ಟ್ಯಾಂಪರಿಂಗ್ ಆಗಿದೆ, ಪೆಟ್ಟಿಗೆಗಳು ಹೊಡೆದಿದ್ರು. ಏನು ಹಿಂದೆ ನನ್ನ ಹೆಸರಿನಲ್ಲಿದ್ದಂಥ ರಾಜೇಗೌಡ ಅಂತೇಳಿ ಏನು ಬ್ಯಾಲೆಟ್ ಕವರ್ ಇತ್ತು ಅದಕ್ಕೆ ಸೀಲ್ ಹಾಕಿಟ್ಟಿದ್ರು, ಆ ಸೀಲೆಲ್ಲ ಹೊಡೆದು ಟ್ಯಾಂಪರಿಂಗ್ ಮಾಡಿ ಅಲ್ಲೇನೋ ಮ್ಯಾನಿಪುಲೇಷನ್ ಆಗಿದೆ ಅಂಥೇಳಿ ನಾನು ಅಲ್ಲಿ ಏನು ಚುನಾವಣೆ ಸೆಂಟ್ರಲ್ ವೀಕ್ಷಕರು ಇರ್ಬೋದು, ಅಥವಾ ರಿಟರ್ನಿಂಗ್ ಆಫೀಸರ್ ಇರ್ಬೋದು, ಅಥವಾ 4 ಜನ AROಗಳಿದ್ದರು, DC ಇದ್ದರು, ಅವರೆಲ್ಲರ ಗಮನಕ್ಕೆ ಬಂದಿದೆ ಅದು ಅಲ್ಲಿ ಲೋಪ ಆಗಿದೆ ಅನ್ನುವಂಥದ್ದು. ಆದಷ್ಟು ಮೇಲೆ ಅವ್ರು ಒತ್ತಡಕ್ಕೆ ಮಾಡೋದು ಅನಿವಾರ್ಯವಾಗಿ ಅವ್ರನ್ನ ಸರ್ಟಿಫಿಕೇಟ್ ಕೊಟ್ಟು ಒತ್ತಡದ ಮೇರೆಗೆ ಸ್ಪೀಕರ್ ಅವ್ರನ್ನ ಶಾಸಕರು ಅಂತೇಳಿ ಘೋಷಣೆ ಮಾಡಿದ್ರು. ಇವತ್ತು ಸುಪ್ರೀಂ ಕೋರ್ಟು ಸುದೀರ್ಘವಾಗಿ ಅದನ್ನೆಲ್ಲದನ್ನು ಸಮಗ್ರವಾಗಿ ತನಿಖೆ ಮಾಡಿ ನೋಡಿ ಇವತ್ತು ನನ್ನ ಶಾಸಕತ್ವವನ್ನು ಮುಂದುವರಿಸುವಂಥ ಒಂದು ಆದೇಶ ಮಾಡಿದೆ. ಈ ಆದೇಶ ಅದು ನ್ಯಾಯಕ್ಕೆ, ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಸಂದ ಜಯ, ಪ್ರಜಾಪ್ರಭುತ್ವಕ್ಕೆ ಸಂದಂಥ ಜಯ ಅಂಥೇಳಿ ನಾನು ಭಾವಿಸಿದ್ದೇನೆ. ಇನ್ನು ಮುಂದೆ ಇಂಥ ತಪ್ಪುಗಳು ಯಾವತ್ತೂ ಆಗಬಾರ್ದು. ಇದಾದರೆ ಏನು ಬೇಕಾದ್ರೂ ಮಾಡ್ಬೋದು. ಮುಂದೆ ತಪ್ಪಿತಸ್ಥರಿಗೆ ಕಮ್ಮ ಆಗದೆ ಎಲ್ಲರೂ ನಾಳೆ 1 ಓಟು, 2 ಓಟು, 5 ಓಟು, 10 ಓಟು, 25, 50 ಹಿಂಗೆ ಗೆಲ್ತಾರೆ. ಅವ್ರ ಕತೆ ಎಲ್ಲ ಇದೇ ಥರ ಅಲ್ಲ. ಜನಾದೇಶನ ತಿರ್ಚಬಾರ್ದಲ್ಲ, ಜನಾದೇಶಕ್ಕೆ ಗೌರವ ಕೊಡಬೇಕು. ಮೊನ್ನೆ ನಡೆದಂಥ ದಿನ ಮಧ್ಯಾಹ್ನದ ವೇಳೆಗೆ ನೀವು ಗೆದ್ರಿ ಅನ್ನೋದು ನಿಮ್ಮ ಬೆಂಬಲಿಗರು ಜಯಘೋಷ ಮಾಡ್ತಾರೆ, ಬಳಿಕ ಉಲ್ಟಾಗಿರುವಂಥದ್ದು ಹೆಂಗೆ ಸರ್? ಮಧ್ಯಾಹ್ನ ಅವ್ರು ಏನು ತಕರಾರು ಹಾಕಿದ್ರು 279 ಪೋಸ್ಟಲ್ ಬ್ಯಾಲೆಟ್, ಅವ್ರಿಗೆ ಅನುಮಾನ ಇತ್ತು. ಅದನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ 2 ಓಟ್ ನನಗೆ ಆ್ಯಡ್ ಆದಮೇಲೆ ನಮ್ಮವ್ರು ಗೆದ್ದಂಗೆ ಲೆಕ್ಕಲ್ಲ, ಉಳಿದಂಥ ಪ್ರಶ್ನೆ ಇಲ್ಲ. ಉಳಿದಂಥದ್ದು ರಾಜೇಗೌಡಗೆ ಎಷ್ಟು ಓಟ್ ಬಂದಿತ್ತು ಪೋಸ್ಟಲ್ ಬ್ಯಾಲೆಟಲ್ಲಿ, ಜೀವರಾಜ್ರವರಿಗೆ ಎಷ್ಟು ಬಂದಿತ್ತು, ಸುಧಾಕರ್ ಶೆಟ್ಟಿಗೆ ಎಷ್ಟು ಬಂದಿತ್ತು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ಎಷ್ಟು ಬಂದಿತ್ತು, ಅದನ್ನು ಆ್ಯಡ್ ಮಾಡಿ ಫಲಿತಾಂಶ ಘೋಷಣೆ ಮಾಡಬೇಕಾಗಿತ್ತು. ಆ ಕೆಲಸ ಮಾಡಲಿಲ್ಲ ಅವರು, ಅಲ್ಲಿ ಲೋಪ ಆಯಿತು. ಅದಕ್ಕೆ ನಾನು ಸುಪ್ರೀಂ ಕೋರ್ಟ್ ಮೆಟ್ಲೆ. ಸುಪ್ರೀಂ ಕೋರ್ಟ್ ಇವತ್ತು ಸಂಪೂರ್ಣವಾಗಿ ಹೈಕೋರ್ಟ್ ಆದೇಶನ ಕ್ಯಾನ್ಸಲ್ ಮಾಡಿರುವಂಥದ್ದು ಅಥವಾ ಯಾವ ರೀತಿ? ಏನು ಹಿಂದೆ ಆದಂಥ ಎಲ್ಲ ಪ್ರಕ್ರಿಯೆಗಳನ್ನ ತಡೆ ಕೊಟ್ಟು ನನ್ನನ್ನು ಶಾಸಕನಾಗಿ ಮುಂದುವರಿಸುವಂಥ ಒಂದು ಆದೇಶವನ್ನು ಮಾಡಿದೆ. ಹಾಗೆಯೇ ಇವತ್ತು ಅದು ಮುಂದೆ ಅದು ಪರಿಶೀಲನೆಗಳು ಆಗ್ತವೆ. ಆವಾಗ ಯಾರು ಲೋಪ ಮಾಡಿದ್ರು, ನನಗೆ ಇವತ್ತು ಹೇಳ್ತೀನಿ, ನಾನು ತಪ್ಪು ಮಾಡಿದರೆ ನನ್ನ ಮೇಲೆ ಕ್ರಮ ಆಗಲಿ. ನಾನು ಆ ಕ್ರಮಕ್ಕೆ ಎಲ್ಲದಕ್ಕೂ ನಾನು ಗೌರವ ಕೊಟ್ಟು ನಾನು ತಲೆ ಬಾಗ್ತೇನೆ. ಅದು ಬೇರೆಯವ್ರು ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೂ ಕ್ರಮ ಆಗಬೇಕು. ಅದಾದರೆ ಮುಂದೆ ಇಂಥ ಪ್ರಕರಣಗಳು ಚುನಾವಣೆಯಲ್ಲಿ ಆಕ್ರಮಗಳು ನಡೆಯೋದಿಲ್ಲ. ಅಂದರೆ ಚುನಾವಣಾ ಅಧಿಕಾರಿಗಳ ತಪ್ಪು ಅಂತಾರೆ ಅಥವಾ ಯಾವ ಥರ ಸರ್? ಈಗ ಕೋರ್ಟ್ ಯಾವ ರೀತಿ ನಿರ್ದೇಶನ ಕೊಡುತ್ತೆ? ತನಿಖೆ ನಂತರ ಗೊತ್ತಾಗಬೇಕು. ಅದು 21ಕ್ಕೆ. ಇದಿಷ್ಟು ರಾಜೇಗೌಡರ ಮಾತಾಡಿರೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಟಿವಿ ನವದೆಹಲಿ.